ಇದನ್ನ ಆಟಿಟ್ಯೂಡ್ ಅಂತಾರೆ. ನಮ್ ಗೆಟಪ್ ತಕ್ಕಂಗೆ ಆಟಿಟ್ಯೂಡು ಚೇಂಜ್ ಆಗ್ಬೇಕಲ್ವಾ ಸರ್? ನಿಮ್ ಆಟಿಟ್ಯೂಡು ನಮ್ ಮೇಡಮ್ಗೆ ಇಷ್ಟ ಆಗಲ್ಲ. ಅದಕ್ಕೆ ನಾನೇನ್ ಮಾಡಿ? ಎಸ್, ಅದ್ಕೆ ಅದ್ಕೆ ಇದು ಏನ್ ಅದ್ಕೆ? ಊಟ ತಿಂಡಿ ಎಲ್ಲ ಬಿಟ್ಟು ಹೀಗ್ ಕೂತಿದ್ಯಾ? ನೀನ್ ಈ ತರ ಊಟ ಮಾಡಲ್ಲ ಅಂತ ಹಠ ಮಾಡಿದ್ರೆ ನಿನ್ ಆರೋಗ್ಯದ ಗತಿ ಏನಾಗ್ಬೇಕು ಹೇಳು? ಒಂದೇ ಸಲ ನನ್ನನ್ನ ಕೊಂದ್ಬಿಡೆ. ಯಾಕೆ ಸುಮ್ನೆ ನರ್ಕ ತೋರಿಸ್ತೀಯ? ಸಾಯಿಸ್ಬಿಡು ನನ್ನ. ಅದ್ಕೆ ಏನಿದು ಕೂದ್ಲೆಲ್ಲ ಈ ತರ ಹರಡ್ಕೊಂಡಿದೀರಾ? ಮೊದ್ಲು ಕೂದ್ಲು ಕಟ್ಕೊಳ್ಳಿ. ಬನ್ನಿ ನಾನೇ ಕಟ್. ಹಾ, ಇವಾಗ ನೋಡಿ ನಾನು ಅದ್ಕೆ ತರ ಕಾಣಿಸ್ತಾ ಇದ್ದೀರಾ. ಅಲ್ಲ ಅದ್ಕೆ, ನಾನ್ ನಿಮ್ಗೆ ಆ ರೀತಿ ಕೊಲ್ಲಬೇಕಾಗಿದ್ರೆ ನಿಮ್ಮನ್ನ ಯಾಕೆ ಕಾಪಾಡ್ಬೇಕಿತ್ತು? ಇಷ್ಟು ವರ್ಷ ಜೋಪಾನವಾಗಿ ಯಾಕೆ ನೋಡ್ಕೊಳ್ಬೇಕಿತ್ತು ಹೇಳಿ? ನೀನೆಲ್ಲ ನನ್ನ ಜೋಪಾನ ಮಾಡ್ತಾ ಇದೀಯಾ? ಅವತ್ತೆ ನನ್ನ ಗಂಡ ನನಗ್ ಬೆಂಕಿ ಹಚ್ಚಿ ಸಾಯ್ಸಕ್ ಹೋದಾಗ ನನ್ನ ಯಾಕೆ ಬದುಕಿಸ್ದೆ? ಅವತ್ತೆ ಸಾಯಕ್ ಬಿಟ್ಬಿಡ್ಬೇಕಾಗಿತ್ತು. ಅದು ಬಿಟ್ಟು ನನ್ನನ್ನ ಅವತ್ತು ಕಾಪಾಡಿ ಇಲ್ಲಿ ಕರ್ಕೊಂಡ್ ಬಂದು ಜೀವಂತ ಶವ ಮಾಡ್ತಾ ಇದೀಯಲ್ಲೇ. ಯಾಕೆ ಯಾಕೆ ಹೇಗ್ ಮಾಡ್ತಾ ಇದೀಯಾ? ಅದ್ಕೆ ಇಲ್ಲಿ ಏನ್ ತೊಂದ್ರೆ ಆಗಿದೆ ಅಂತ ಈ ತರ ಫೀಲ್ ಮಾಡ್ಕೊಳ್ತಾ ಇದ್ದೀರಾ? ಸಿ, ಟೈಮ್ ಟು ಟೈಮ್ ನಿಮಗೆ ಏನೇನ್ ಬೇಕೋ ಅದೆಲ್ಲ ಸಿಗ್ತಾ ಇದೆ ಅಲ್ವಾ? ನನ್ನ ಕುಟುಂಬದಿಂದ ನನ್ನ ದೂರ ಮಾಡಿ ಏನ್ ಕೊಟ್ರು? ಏನೇ ಪ್ರಯೋಜನ? ನನ್ ಕಣ್ಣಿಗೆ ಬೆಳಕಾಗಿ ಹುಟ್ಟಿದ್ ನನ್ ಮಗುನ ನನ್ ಕಣ್ಣಿಗೆ ಕಾಣ್ದೆ ಇರೋ ಮಾಡ್ಬಿಟ್ಟಿಯಲ್ಲೇ. ಮಗುನ ಮಡಕೆ ನಗು ನನಗೆ ಸಿಗೋದಕ್ಕೆ ಮುಂಚೆ ಅವಳು ನನ್ನಿಂದ ದೂರ ಮಾಡ್ಬಿಟ್ಟಲ್ಲೇ. ಈ ತಾಯಿ ಒಡನ್ನ ಖಾಲಿ ಮಾಡ್ಬಿಟ್ಟಲ್ಲೇ. ವಯಸ್ಸಾದ ಮಾವನ್ ಕಾಳಜಿ ಮಾಡೋದು, ವಯಸ್ಸಿಗೆ ಬಂದಿರೋ ಮಗಳನ್ನ ಪ್ರೀತಿಯಿಂದ ಸಾಕು ಜವಾಬ್ದಾರಿನ ಕಿತ್ಕೊಂಡ್ಬಿಟ್ಟಿಯಲ್ಲ. ಅಯ್ಯೋ ಅದಕ್ಕೆ ಅಂತ ಕೆಲ್ಸದವ್ರಿದ್ದಾರೆ, ಅವ್ರು ನೋಡ್ಕೊಳ್ತಾರ ಬಿಡಿ. ಇನ್ ನಾನು ನಿಮ್ ಫ್ಯಾಮಿಲಿ ತಾನೆ, ನಾನ್ ನಿಮ್ ಜೊತೆನೇ ಇದೀನಲ್ಲ. ನಿಮ್ಗೆ ಯಾವ್ದೇ ರೀತಿ ಕೊರತೆ ಇಲ್ದಿದ್ದಾಗ ನೋಡ್ಕೊಳ್ತೀನಿ ಬಿಡಿ. ಈ ಕತ್ಲೆ ಕೋಣೆಯಿಂದ ಮೊದಲು ನನ್ನ ಆಚೆ ಕರ್ಕೊಂಡು ನನ್ ಮಗಳ ಜೊತೆ ಬದುಕೋ ಅವಕಾಶ ಮಾಡ್ಕೊಡು. ಅಲ್ಲ ನೀವಿವಾಗ ಹೊರಗಡೆ ಹೋಗಿ ಏನ್ ಮಾಡ್ಬೇಕು ಹೇಳಿ? ನನ್ ಮಗಳನ್ನ ನೋಡ್ಬೇಕು. ಅವಳು ಹೇಗಿದ್ದಾಳ ಏನೋ ಅವಳನ್ನ ನೋಡ್ಬೇಕು ನಾನು. ಅಯ್ಯೋ, ಯಾಕತ್ಗೆ ಅಷ್ಟು ವರ್ಷದಿಂದ ಇದನ್ನೇ ಹೇಳ್ತಾ ಇದ್ದೀರಾ? ಸಾಯ್ತಾ ಇದ್ದೋಳ್ನ ಕಾಪಾಡಿದ ತಪ್ಪ ನಂದು? ಅವತ್ತೇ ಸತ್ತೋಗಿದ್ರೆ ಸಮಾಧಿ ಒಳಗೆ ನೆಮ್ಮದಿಯಾಗಾದ್ರೂ ಇರ್ತಾ ಇದ್ದೆ. ನನ್ನ ಸಂತೋಷ, ಕನಸು ಎಲ್ಲದನ್ನು ಸಾಯಿಸ್ಕೊಂಡು ನನ್ನ ಕೈ ಬದುಕಕ್ಕಾಗ್ತಾ ಇಲ್ಲ ತುಳಸಿ. ನನ್ನ ಕೈ ಬದುಕಕ್ಕಾಗ್ತಾ ಇಲ್ಲ. ಅದಕ್ಕೆ ರಿಲ್ಯಾಕ್ಸ್, ಸ್ವಲ್ಪ ತಾಳ್ಮೆ ಇರ್ಲಿ. ಅದಕ್ಕೆ ಎಲ್ಲ ಸರಿ ಹೋಗುತ್ತೆ. ನೀವು ಬಯಸ್ತಾ ಇರೋ ದಿನ ಹತ್ರ ಬರ್ತಾ ಇದೆ.
ಯಾವಾಗ ಆ ಸಮಯ ಬರುತ್ತೆ? ಯಾವಾಗ ಆ ದಿನ ಬರುತ್ತೆ? ಈಗ ಅಂದ್ಕೊಂಡೆ ಇಷ್ಟು ವರ್ಷ ಕಳೆದು ಹೋಗ್ತಲ್ಲೇ. ಕಳೆದು ಹೋಗಿರೋ ದಿನದ ಬಗ್ಗೆ ಯಾಕೆ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ನಿಮಗೋಸ್ಕರ ನಿಮ್ ಮಗಳು ವೇಟ್ ಮಾಡ್ತಾ ಇದ್ದಾಳೆ. ಅಷ್ಟು ವರ್ಷದಿಂದ ನೀನ್ ಇದನ್ನ ಹೇಳ್ತಾ ಇದೀಯಲ್ಲ, ಯಾವಾಗ್ಲೇ ಅವಳು ನನಗ್ ತೋರಿಸ್ತೀಯ? ಯಾವಾಗ ತೋರಿಸ್ತೀಯ? ನನ್ನ ಮಗ ನಿನ್ ಮಗಳನ್ನ ಮದುವೆ ಆಗಿದ್ದೇನ? ನಿನ್ನ ಪಾಪಿ ಮಗನ್ ಜೊತೆ ನನ್ನ ಮಗಳ ಮದುವೆ ಆಗ್ಬಾರ್ದು. ಅದ್ಕೆ ನೀನ್ ಹೀಗೆಲ್ಲ ಅನ್ಕೊಂಡ್ರೆ ನಿನ್ ಮಗಳನ್ನ ನೋಡೋದು ಹೇಗೆ? ನೀನು ನಿನ್ ಮಗಳನ್ನ ನೋಡ್ಬೇಕು ಅಂದ್ರೆ ಅವಳು ನನ್ನ ಮಗನ್ನ ಮದ್ವೆ ಆಗ್ಲೇಬೇಕು. ಯಾಕೆ ಗೊತ್ತಾ? ಅವಳು ಮದ್ವೆಗೆ ನಿನ್ನೇ ಗಿಫ್ಟ್ ಆಗಿ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಅದು ನಡಿಬೇಕು ಅಂದ್ರೆ ಮದ್ವೆ ಆಗ್ಲೇಬೇಕು ಅಲ್ವಾ ಅದ್ಕೆ? ಸಾಧ್ಯ ಇಲ್ಲ, ಅದು ಮಾತ್ರ ಸಾಧ್ಯ ಇಲ್ಲ ಕಣೆ. ಅದನ್ನ ಸಾಧ್ಯ ಮಾಡೋದಕ್ಕೆ ತಾನೇ ನಾನಿರೋದು. ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ನಾನಿಲ್ಲಿ ಪ್ರತಿ ದಿನ ಪ್ರತಿ ಕ್ಷಣ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಹೇಳ್ಕೊತಾ ಇದ್ದೀನಿ. ಅವಳು ಚೆನ್ನಾಗಿದ್ದಾಳೆ, ಮುಂದೇನು ಚೆನ್ನಾಗಿರ್ತಾಳೆ. ಅದಕ್ಕೆ ಇಲ್ಲ, ನನ್ ಮಗಳು ನಿನ್ ಮಗನ್ ಜೊತೆ ಚೆನ್ನಾಗಿರೋದಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಿನ್ನಂತ ರಾಕ್ಷಸಿ ಸೊಸೆಯಾಗಿ ಒಳಗ್ ಬದುಕೋಕಾಗೋದೇ ಇಲ್ಲ. ಅದಕ್ಕೆ ನಾನ್ ನಂಬಿರೋ ದೇವ್ರಲ್ಲಿ ನಾನು ಬೇಡ್ಕೊತಾನೆ ಇದ್ದೀನಿ. ಆ ದೇವ್ರು ನನ್ನ ಮಗಳ ಕೈ ಬಿಡಲ್ಲ. ನಿನ್ನಂತ ರಾಕ್ಷಸಿಂದ ನನ್ನ ಮಗಳನ್ನ ಕಾಪಾಡಕ್ಕೆ ಯಾರನ್ನಾದ್ರೂ ಕನಸೇ ಕನಸ್ತಾನೆ. ಐ ಆಮ್ ಸೋ ಸಾರಿ ಅದ್ಕೆ. ನೀನ್ ಅನ್ಕೊಂಡಿರೋದು ನಿಜ ಆಗದೆ ಇರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊ. ಯಾಕೆ ಅಂದ್ರೆ ನಾನ್ ಅನ್ಕೊಂಡಿದ್ದಾದ್ರೆ ಮಾತ್ರ ನೀನು ನಿನ್ ಮಗಳನ್ನ ನೋಡೋದಿಕ್ಕಾಗತ್ತು. ಅದ್ ಆಗಿಲ್ಲ ಅಂದ್ರೆ ಅದು ಏನೇಳು ನಿನ್ನ ಆಸೆ, ಆ ಆಸೆ ಹಾಗೇ ಉಳ್ಕೊಳುತ್ತೆ. ಏಯ್, ಅದಕ್ಕೆ ನಾ ಚೆನ್ನಾಗಿ ನೋಡ್ಕೊಳ್ರು. ಸುಮ್ನೆ ನನ್ನ ಮಗಳ ಜೀವನದಲ್ಲಿ ಆಟ ಆಡ್ಬೇಡ. ಈ ಮದ್ವೆ ಕನ್ಸ್ ಕಾಣ್ಬೇಡ. ಆದಷ್ಟು ಬೇಗ ನನ್ನ ಮಗ ನಿನ್ನ ಮಗಳ ಮದುವೆ ಇನ್ವಿಟೇಷನ್ ತಗೊಂಡ್ ಬರ್ತೇನೆ. ಬರ್ಲಾ ಅದಕ್ಕೆ? ಇದಕ್ಕೆ ಆ ನನ್ನ ದೇವ್ರ ಅವಕಾಶ ಕೊಡಲ್ಲ ಕಣೆ. ಈ ತಾಯಿ ಕೋರಿಕೆನ ನನ್ನಪ್ಪ ಈಡೇರಿಸ್ತಾನೆ. ದೇವ್ರೆ, ಈ ರಾಕ್ಷಸಿಯಿಂದ ನನ್ ಮಗಳನ್ನ ಕಾಪಾಡಪ್ಪ. ಅವಳನ್ನ ಕಾಪಾಡ್ತೀಯ ಅನ್ನೋ ನಂಬಿಕೆ ನನ್ಗಿದೆ ತಂದೆ. ಆ ನಂಬಿಕೆನ ಉಳಿಸ್ಕೊ. ಆ ನಂಬಿಕೆನ ಉಳಿಸ್ಕೊ ನನ್ನಪ್ಪ. ಹಾಯ್. ಹಾಯ್ ಸರ್. ವಾವ್. ಹಾಯ್ 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 ಹಾಯ್. ವಾವ್, ಲುಕ್ಕು ಗೆಟಪ್ ಎಲ್ಲ ಸೂಪರ್ ಸರ್. ಸಕ್ಕತ್ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕರ್ಮ ಕಂಡ ಏನ್ರ ಮಾಡ್ತಿದ್ರಲ್ಲ, ಏನು ಮಾಡಬಾರ್ದು ಅಂತ ಹೇಳಿದ್ನೋ ಅದನ್ನೇ ಮಾಡ್ತಿದ್ರಲ್ಲ. ನಿಮ್ ಡಿಕ್ಷನರಿಲಿ ಮಾಡಬಾರ್ದು ಅಂದ್ರೆ ಮಾಡ್ಬೇಕು ಅಂತ ಏನಾದ್ರು ಟ್ರಾನ್ಸ್ಲೇಟ್ ಆಗಿದ್ಯಾ? ಸಾರಿ ಸರ್, ಅವ್ರನ್ನ ನೋಡಿದ ತಕ್ಷಣ ನೀವ್ ಹೇಳಿದ್ದೆ ಮರ್ತೋದ್ವಿ. ಏನ್ ಮಾಡ್ತಿದ್ರಿ? ಕುತ್ಕೊಳ್ಳಮ್ಮ, ಕುತ್ಕೋ ಹೋಗಮ್ಮ, ಕುತ್ಕೋ ಕುತ್ಕೋ. ಓಕೆ ಸರ್, ಎಲ್ಲ ರೆಡಿ ಇದೆ, ಬನ್ನಿ ಸರ್. ಆಮೇಲೆ ಇನ್ನೊಂದು ಸರ್, ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ ಸರ್? ಸರ್, ಮೇಡಮ್ ಹತ್ರ ನಿಮಗೆಲ್ಲ ಹೇಳಿ ಬಿಲ್ಡಪ್ ಕೊಟ್ಟಿದ್ದೀನಿ ಸರ್. ಆಲ್ರೆಡಿ ನೀವು ಸೆಲೆಕ್ಟ್ ಆಗಿದ್ದೀರಾ. ಇನ್ನೇನಿದ್ರು ಜಸ್ಟ್ ಅಪಾಯಿಂಟ್ಮೆಂಟ್ ಲೆಟರ್ ಅಲ್ಲಿ ಅವರು ಸೈನ್ ಹಾಕೋದಷ್ಟೇ ಬಾಕಿ. ಸ್ವಲ್ಪ ಒಂದು ಸ್ಮಾಲ್ ಕರೆಕ್ಷನ್.
ಪ್ಲೀಸ್ ತೆಗೀರಿ ಸರ್. ಸೂಪರ್. Yeah. No problem. I'll get it done. Don't worry about that. I'll handle everything. ಸರ್ ಏನ್ ಮಾಡ್ತಿದ್ದೀರಾ? ಕೂತಿದ್ದೀನಿ. ಅವ್ರ ಮುಂದೆ. ಚೇರ್ ಇರೋದೇ ಕೂರಕ್ಕಲ್ವರ. ಸರ್ ನೀವು ಬಂದಿರೋದು ಡ್ರೈವರ್ ಕೆಲ್ಸಕ್ಕೆ ಇಂಟ್ರು ಬರೋದ್ ಮರಿಬೇಡಿ. ಡ್ರೈವರ್ ಏನಾದ್ರು ಚೇರ್ ಮೇಲೆ ಕೂರ್ಬಾರ್ದು ಅಂತ ಏನಾದ್ರು ಬರ್ದಿದ್ಯಾ? ಅಯ್ಯೋ ಸರ್, ಕೂರೋದು ಇರ್ಲಿ ಸರ್, ಅಟ್ಲೀಸ್ಟ್ ಕಾಲ್ ಮೇಲೆ ಕಾಲ್ ಹಾಕಿದ್ರಲ್ಲ ಅದ್ನಾರು ತೆಗೀರಿ ಸರ್. ನಾನೇನ್ ಈ ಟೇಬಲ್ ಮೇಲೆ ಕಾಲ ಸರ್ ಬಿಟ್ರೆ ಅವ್ರ ತಲೆ ಮೇಲೆ ಕಾಲ್ ಹಾಕ್ತೀರಾ ಸರ್ ನೀವು? ಹಾಕಿಲ್ಲ ತಾನೆ? ಇಲ್ಲ. ನಾನ್ ಹಾಕಿರೋದು ನನ್ನ ಕಾಲ್ ಮೇಲೆ. ಅಯ್ಯೋ ಹೇಗಪ್ಪ ಅರ್ಥ ಮಾಡಿಸೋದು ಸರ್? ಯಾಕೆ ಹಿಂಗ್ ಮಾಡ್ತಿದ್ದೀರು? ರಾಯ್, ಇದನ್ನ ಆಟಿಟ್ಯೂಡ್ ಅಂತಾರೆ. ನಮ್ ಗೆಟಪ್ ತಕ್ಕಂಗೆ ಆಟಿಟ್ಯೂಡ್ ಚೇಂಜ್ ಆಗ್ಬೇಕಲ್ವಾ? ಸರ್ ನಿಮ್ ಆಟಿಟ್ಯೂಡು ನಮ್ ಮೇಡಮ್ಗೆ ಇಷ್ಟ ಆಗಲ್ಲ. ಅದಕ್ಕೆ ನಾನೇನ್ ಮಾಡಿ? ಅಯ್ಯೋ ಏನ್ ಮಾಡ್ಲಿ? Yes. Hey, you! ನೀನಾ? Hey, you ನಾನ್ ನಿಮ್ಮಂತ ಹುಡುಗಿರ್ ಚೀಪ್ ಗಿಮಿಕ್ಸ್ಗೆಲ್ಲ ಟ್ರ್ಯಾಪ್ ಆಗಲ್ಲ ಅಂತ ಕಾಫಿ ಡೇ ಅಲ್ಲಿ ಗೊತ್ತಾದ್ಮೇಲೂ ನಾನ್ ಡ್ರೈವರ್ ಕೆಲ್ಸಕ್ಕೆ ಅಪ್ಲೈ ಮಾಡಿದೀನಿ ಅನ್ನೋದನ್ನ ತಿಳ್ಕೊಂಡು ಈ ರೀತಿ ಟ್ರೈ ಮಾಡ್ತಿರಲ್ಲ, ನಿಮಗ್ ನಾಚಿಕೆ ಆಗಲ್ವಾ? Roy! ಯಾರ್ ಇವನು? ಬಾಯ್ಗ್ ಬಂದಾಗ ಮಾತಾಡ್ತಿದ್ದಾನೆ. ಮೇಡಮ್ ಅದು ಅದು ಸರ್ ದಯವಿಟ್ಟು ಏನು ಮಾತಾಡ್ಬಿಡಿ ಸರ್, ಸುಮ್ಮನೆ ಇರಿ ಸರ್. ಇವ್ರ ಉದ್ದೇಶನೇ ನಿನ್ ಮೂಲಕ ನನ್ನನ್ನು ಇಲ್ಲಿ ಕರೆಸ್ಕೊಂಡು ಬುಟ್ಟಿಗೆ ಹಾಕೊಳತ್ತಾನೆ. ಒಂದ್ ತಿಳ್ಕೊಂಬಿಡಿ, ಇಂಥದಕ್ಕೆಲ್ಲ ಈ ರಾಘವೇಂದ್ರ ಬಗ್ಗಲ್ಲ. ಬಿಕಾಸ್ ಐ ಹೇಟ್ ಗರ್ಲ್ಸ್. ಯಾವುದೇ ಕಾರಣಕ್ಕೂ ನಿಮ್ ಕೈ ಕೆಳಗಡೆ ಕೆಲಸ ಮಾಡಲ್ಲ. ಸರ್ ಏನ್ ಮಾತಾಡ್ತಾ ಇದ್ದೀರಿ? ಇರೋದನ್ನೇ ಹೇಳ್ತಾ ಇದೀನಿ, ನಾನೀ ಕೆಲಸ ಮಾಡಲ್ಲ. ನಿಂತ್ಕೋ. ಹಲೋ, ನಿಂತ್ಕೋ ಕೂತ್ಕೊಂತ ಆರ್ಡರ್ ಮಾಡೋದಕ್ಕೆ ನಾನ್ ನಿಮ್ ಡ್ರೈವರ್ ಅಲ್ಲ. ರಾಯ್! ಏಯ್